ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನಯನ ಮಾತಾಡ್ತಾ ಇರೋದು. ಈ ಮುಂಚೆ ನಾನು ನಿಮಗೆಲ್ಲ ಹೇಳಿದ್ದೆ ನಾನೊಂದು ಸ್ಮಾಲ್ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಮೀಶೋಯಿಂದ ನನಗೆ ಫಸ್ಟ್ ಆರ್ಡರ್ ಬಂದಿದೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಫಸ್ಟ್ ಆರ್ಡರ್ ಬಂದಿರೋದ್ರಿಂದ. ಸೊ ಹಾಗಾಗಿ ಇದನ್ನು ಪ್ಯಾಕಿಂಗ್ ಪ್ರಾಸೆಸ್ನ ನಾನು ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತ ಹೇಳಿಬಿಟ್ಟು, ನನ್ನ ಖುಷಿನ ನಿಮ್ಮೆಲ್ಲರ ಜೊತೆನೂ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ಪುಟ್ಟ ಜರ್ನಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ, ಹಾಗೆ ನೀವೆಲ್ಲರೂ ನನ್ನ ಜೊತೆ ನಿಲ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಹ್ಯಾಪಿಯೆಸ್ಟ್ ಮೂಮೆಂಟ್. ಸೊ ಫಸ್ಟ್ ನಾನು ಸ್ಟಾರ್ಟಿಂಗ್ ಮೀಶೋನಲ್ಲಿ ಲೀಸ್ಟಿಂಗ್ ಮಾಡಿದಾಗ ಅಯ್ಯೋ ಮೇ ಬಿ ನಂಗೆ ಆರ್ಡರ್ಸ್ ಬರಲ್ವೇನೋ, ಬಿಕಾಸ್ ನಾನು ಆಲ್ಮೋಸ್ಟ್ ಲೀಸ್ಟಿಂಗ್ ಮಾಡಿ ಒಂದು 5 to 6 days ಆಗಿತ್ತು. ಸೊ ಹಾಗಾಗಿ ಇನ್ನೇನು ನಂಗೆ ಆರ್ಡರ್ಸ್ ಬರಲ್ವೇನೋ, ಸೊ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನಾ, ಅಥವಾ ನಾನು ಏನಾದರೂ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿಬಿಟ್ಟು ನಿರಾಸೆ ಅನುಭವಿಸ್ತೀನ. ಸೊ ಆ ಥರ ಎಲ್ಲ ಅಂದ್ಕೊಳ್ತಾ ಇದ್ದೆ ನಾನು. ಬಟ್ ಇವತ್ತು ನಂಗೆ ಫಸ್ಟ್ ಆರ್ಡರ್ ಬರ್ತಿರೋದ್ರಿಂದ ಸೊ ನಂಗೆ ಹೆಂಗೆ ಖುಷಿ ಆಗ್ತಿದೆ ಅಂದರೆ, ಎಲ್ಲರೂ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ದಟ್ ಈಸ್ ಏನಂತ ಹೇಳಿದ್ರೆ, ಪ್ರಯತ್ನಕ್ಕೆ ಯಾವತ್ತೂ ನಿರಾಶೆ ಇರೋದಿಲ್ಲ. ಸೊ ಪ್ರಯತ್ನ ಪಟ್ಟರೆ ಖಂಡಿತ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ನನಗಿವತ್ತು ಅದು ನಿಜ ಅಂತ ಅನ್ನಿಸ್ತು. ಬಿಕಾಸ್ ಖಂಡಿತ ಅದು ನಿಜಾನೇ, ನಾವು ಪ್ರಯತ್ನ ಪಟ್ಟರೆ ದೇವರು ಖಂಡಿತ ಪ್ರತಿಫಲ ಕೊಡ್ತಾನೆ, ಲೇಟಾಗಾದರೂ ಒಳ್ಳೆ ಪ್ರತಿಫಲನೇ ಕೊಡ್ತಾನೆ. ಸೊ ಹೇಗೆ ಹೇಳಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ತುಂಬ ಅಷ್ಟು ಖುಷಿ ಆಗ್ತದೆ ನನಗೆ. ಸೊ ಹಾಗಾಗಿ ನಾನು ಯಾವ ಥರ ಪ್ಯಾಕ್ ಮಾಡ್ತಾ ಇದ್ದೀನಿ, ಪ್ಲಸ್ ಏನು ಪ್ಯಾಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು ಪ್ಯಾಕಿಂಗ್ ಪ್ರಾಸೆಸ್ನ. ಸೊ ನಾಳೆ ನಾನು ಹೇಗೆಲ್ಲ ಡಿಸ್ಪ್ಯಾಚ್ ಮಾಡ್ತೀನಿ, ಮತ್ತು ಕೊರಿಯರ್ ಅವ್ರು ಹೇಗೆ ಕಲೆಕ್ಟ್ ಮಾಡ್ಕೋತಾರೆ, ಬಿಕಾಸ್ ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನಗೆ ಏನೂ ಐಡಿಯಾ ಇಲ್ಲ. ಸೊ ರ್ಯಾಂಡಮ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಗಿರುತ್ತೆ ಅಂತ ನಾನು ಇದನ್ನು ಪ್ಯಾಕ್ ಮಾಡಾದಮೇಲೆ, ಡಿಸ್ಪ್ಯಾಚ್ ಮಾಡಾದಮೇಲೆ ಕಸ್ಟಮರ್ಸಿಗೆ ಹೇಗೆ ಅನಿಸುತ್ತೋ ಅನ್ನೋ ಭಯ ಸಹ ಇದೆ. ಮೇ ಬಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಅಥವಾ ಅವ್ರು ಇಷ್ಟಪಡ್ತಾರೋ ಇಲ್ವೋ, ಆ ಥರ ಎಲ್ಲ ಭಯ ಇದೆ. ಬಟ್ ಗೊತ್ತಿಲ್ಲ, ಹೋಪ್ ಫಾರ್ ದ ಬೆಸ್ಟ್. ಸೊ ನಾನು ಒಳ್ಳೆ ಮನಸ್ಸಿಂದ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ವಿಶಸ್ಸು ಯಾವಾಗಲೂ ನನ್ನ ಜೊತೆ ಇರಲಿ. ನನ್ನ ಈ ಪುಟ್ಟ ಜರ್ನಿಗೆ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ಸೊ ನನ್ನ ಪುಟ್ಟ ಜರ್ನಿಯಲ್ಲಿ ನೀವೆಲ್ಲರೂ ಭಾಗ ಆಗಿದ್ದೀರಾ, ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಯಾವಾಗಲೂ ನನ್ನ ಜೊತೆ ಹೀಗೆ ಇರಿ, ಹೀಗೆ ನನ್ನ ಬೆಳೆಸ್ತಾ ಇರಿ, ಹೀಗೆ ನನಗೆ ವಿಶ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಎಲ್ಲ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋರಿಗೂ ಸಹ ವಿಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಗೇನ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬಲ್ಲಿ ಸಹ ಈ ವಿಡಿಯೋ ಇದೆ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಬಾಯ್.